ಖುಷಿ ಆಯ್ತಾ? ಫುಲ್ ಬೇಜಾರು. ಶರತ್ ಒಂದು ಹಾಯ್ ಹೇಳಪ್ಪ ವ್ಲಾಗಿಗೆ. ಹಾಯ್. ಡೈಲಿ ಸಿಗೋರು ವಾರಕ್ಕೊಮ್ಮೆ ಸಿಗ್ತಾರಂತೆ, ಮತ್ತೆ ತಿಂಗಳಿಗೊಮ್ಮೆ ಸಿಗ್ತಾರೆ, ಮತ್ತೆ ವರ್ಷಕ್ಕೊಮ್ಮೆ ಸಿಗ್ತಾರೆ, ಮತ್ತೆ ಸಿಗೋದೇ ಇಲ್ಲ ಅಂತೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಖುಷಿಯಾಗಿದ್ದಾರೆ ಅನ್ಕೊಂತಿದ್ದೀನಿ. ಇವಾಗ ಬೆಳಿಗ್ಗೆ ವ್ಲಾಗ್ ಶುರು ಮಾಡ್ತೀನಿ. ಹೇಳಿದ್ದು ನಾನು ಗ್ರ್ಯಾಜುಯೇಷನ್ ಡೇ ಇದೆ ಅಂತ. ಸೊ ಅದಕ್ಕೆ ನನಗೆ ಇದು ಬೇಕಿತ್ತು, ಏನೋ ಬ್ಲೇಸರ್ ಬೇಕಿತ್ತು. ನಂಗೆ ಗೊತ್ತಿಲ್ಲ, ಪೂರ್ಣ ಬಟ್ಟೆ ತೊಗೊಬೇಕಂತ ರಾತ್ರಿ ಬಂದಿದ್ದು. ಅವ್ನು ಹೇಳಿದ ಬ್ಲೇಸರ್ ಬೇಕು ಅಂತ. ನಾನು ಮನೇಲಿ ಇರೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ನಮ್ಮಮ್ಮ ಹೇಳಿ ಕೆಲಸ ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ. ಸೊ ಅಲ್ಲಿಗೆ ತಗೊಂಬ, ನಾನು ಹೋಗಿ ತಗೊತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಬೇಗ ಹೋದರೆ ನಮ್ಗೆ 8:30 9 o'clock ಒಳಗಡೆ ಕಾಲೇಜ್ ಹತ್ರ ಹೋಗಿ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಪಟ್ಟಂತ ಹೋಗಿ ಬಸ್ ಹಿಡಿಬೇಕು. ಬಸ್ ಹಿಡ್ಕೊಂಡ್ಮೇಲೆ ಸಿಗ್ತೀನಿ ಒಂದು ಸರಿ. ನನ್ನ ಗಾಡಿ ಯಾಕೆ ತಗೊಂತಿಲ್ಲ ಗೊತ್ತಾ? ವೈಟ್ ಫೀಲ್ಡ್ಗೆ ಹೋಗಿ ಮತ್ತೆ ಅಲ್ಲಿಂದ ನಮ್ಮ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಅದಕ್ಕೆ ಬಸ್ ಹಿಡ್ಕೊಂಡು ಅಲ್ಲಿ ಟ್ರೈನಲ್ಲಿ ಮೆಜೆಸ್ಟಿಕ್ಕಿಂದ JKVK ಹೋದ್ರೆ ನನ್ನ ಮದರ್ ಪಿಕ್ ಮಾಡ್ತಾನೆ. ಸೊ ಹಂಗಿಂದ ಹಂಗೆ ಕಾಲೇಜ್ಗೆ ಹೋಗ್ಬೋದು. ತಲೆಯೆಲ್ಲ ಕೂದಲೆಲ್ಲ ಸ್ವಲ್ಪ ವೆಟ್ಟಿದೆ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಅದಕ್ಕೆ. ಗೈಸ್ ಮತ್ತೆ ಏನು ಸ್ಕೈ ಬ್ಲೂ ಕಲರ್ ಶರ್ಟ್ ತಗೊಂಡು ಈ ಕಲರ್ ಹಾಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ಅದನ್ನೋಗಿ ರಿಟರ್ನ್ ಕೊಟ್ಟು ಮತ್ತೆ ಈ ಶರ್ಟ್ ತಗೊಂಬಂದೆ ಗೈಸ್. ಹೋಗ್ಬಿಟ್ಟು ಬಸ್ ಬರೀ 1-2 ಕಿಲೋಮೀಟರ್ ಹೋಗ್ಬೇಕು ನಡ್ಕೊಂಡು. ಹೋಗೋಣ ಫಸ್ಟು ಗೈಸ್. ಒಂದಷ್ಟೇ ಹೋಗ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಒಂದೇ ಸರಿ ಹೋಗೋಣ. ನೆಕ್ಸ್ಟ್ ಟ್ರೈನ್ 7 ಗಂಟೆಗಿರೋದು. ಅಲ್ಲಿ ಟ್ರೈನ್ ಹತ್ಬಿಟ್ಟು ಡೈರೆಕ್ಟ್ ಇದ್ರ ಹತ್ರ ಹೋಗ್ಬಿಟ್ಟು ಏನೋ ವೈಟ್ ಫೀಲ್ಡ್ಗೆ ಹೋಗ್ಬಿಟ್ಟು ನಮ್ಮಮ್ಮ ಕೆಲಸ ಮಾಡ್ತಿರೋ ಹತ್ರ ಹೋಗ್ಬೇಕು. ಇವಾಗ ತಗೊಂಡು ಬರಬೇಕು. ಹೋಗೋಣ ಯಾವಾಗ. ಬಸ್ ಈಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಟ್ರೈನ್ಗೋಸ್ಕರ. ಟ್ರೈನ್ ಬರಲಿ ಗೈಸ್. ಟ್ರೈನ್ ಬಂತು, ಹೊರಡೋಣ ಇವಾಗ. ಟ್ರೈನ್ ಬಂತು, ಹೋಗೋಣ ಇವಾಗ. ನಂಗೆ ಕರೆಕ್ಟ್ ಟೈಮ್ ಹೋಗ್ತೀನಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಗೈಸ್ ಇವಾಗ ಬಂದಿದ್ದೀನಿ, ನಮ್ಮಮ್ಮ ಕೆಲಸ ಮಾಡೋತ್ರ ಕರೆದಿದ್ದೀನಿ, ಬರ್ತಾರಂತೆ. ಆಮೇಲೆ ತಗೊಂಡು ಹೋಗೋಣ. ಗೈಸ್ ಹೆಂಗೋ ಸಾಧನೆ ಮಾಡಿ ಬಂದು ಸರ್ಟಿಫಿಕೇಟ್ ತಗೊಂಡ್ವಿ. ಮದನ್ ಫುಲ್ ಬೇಜಾರಾಗ್ಬಿಟ್ಟಿದ್ದ ಗೌನ್ ಕೊಡ್ಲಿಲ್ಲ ಅಂತ. ಏನು ಮದನ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತಿದ್ದೆ? ಗೌನು ಲೇಟಾಗಿ ಬಂದ್ವಲ್ಲ. ಗೌನ್ ಕೊಡ್ಲಿಲ್ವ ಅಂತ ಅವ್ನು ಕರಿ. ಅವನು ಗಜ್ಗನ್ ಕೇಳೋಣ. ಹಾಂ ಓಕೆ ಏನು ಸಿಸ್ಟರ್ ಸರ್ಟಿಫಿಕೇಟ್ ತಗೊಂಡಿದ್ಯಾ? ಏನು ಕತೆ? ಸ್ಮೈಲು ಮಾತಿಲ್ವಾ ಬ್ರೋ ನಿಂದು? ಮಾತಿಲ್ವಾ? ಅದೇ ಸ್ಮೈಲು ಅದೇ ಕೈ ಅಲ್ಲ, ಇದನ್ನ ಎತ್ಕೊಂಡು ಹೋಗಿ ಏನು ಮಾಡೋಣ ಗೈಸ್? ಇಲ್ಲಿ ನೋಡಿ ಗೈಸ್, ಇಲ್ಲಿದ್ದೀನಿ ನಾನು. ಎಲ್ಲೋ ಹುಡುಕ್ತಿ, ಎಲ್ಲೋ ಇಲ್ಲಿದ್ದೀನಿ ಗೈಸ್. ಇಲ್ಲಿದ್ದೀನಿ ನೋಡು. ಅಲ್ಲಲ್ಲ, ಇಲ್ಲಿದ್ದೀನಿ ನೋಡು. ಇಲ್ಲಿ ಇಲ್ಲ ಕಾಣಿಸ್ತೀನಿ. ನೋಡಿ ನಿತಿನ್ ನೋಡಿ ಹೆಂಗ್ ನೋಡ್ತಾವ ನಾವು. ಅಲ್ಲೊಬ್ಬ ಇವನು ಕೋಬ್ರಾ ಅಂತ ಅವನು ಗೈಸ್. ಅಲ್ಲಿ ನೋಡಿ ಇನ್ನ ಕೊಡ್ತಾರೆ ಎಷ್ಟೊಂದು ಜನಕ್ಕೆ. ಏನು? ಹಾಂ, ದುರೇಂದ್ರ ರೀಲ್ಸ್ ಮಾಡೋಣ. ಓಕೆ ನೋಡಿ ಗೈಸ್, ಎಲ್ಲ ತಗೊಂಡಾಗಿ ಹೆಂಗೆ ಸಕ್ಸಸ್ಫುಲ್ ಆಗಿ ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಂಡು ಮಧ್ಯಾಹ್ನ ಮನೆ ಹತ್ರ ಬಂದೆ. ಅಲ್ಲಿಂದ ನಮ್ಮ ಹುಡುಗ ಸೂಪರ್ ರೈಡರ್ ರೈಡರ್ ಅನ್ಕೊಂಡ್ ಬಂದ ಅಲ್ವಾ? ಫುಲ್ ಎಗರ್ಸ್ಕೊಂಡ್ ಬಂದಿದ್ಯಾ. ಶರ್ಟ್ ಎಲ್ಲ ಗಲೀಜ್ ಮಾಡಿ ನಂಗೆ. ಇಲ್ಲ ಬ್ರೋ, ಹಿಂಗೆ ಆರ್ಸ್ಕೊಂಡ್ ಬಂದ. ನಾನು ನೋಡ್ಕೊಂಡಿಲ್ಲ. ಅಲ್ಲಿಂದ ನೋಡಿದ್ರೆ ಗಲೀಜಾಗೈತೆ. ಸೀಟ್ ನೋಡೋ ಅಂತ ತೋರಿಸ್ದ. ಹಂಗಾಗೈತೆ. ಏನು ಮಾಡೋದು? ನಿನ್ನ ಕೈಯಲ್ಲಿ ಕಿತ್ತಾಗಿದ್ಯಾ ನೀನು ಅಂತ ನಂಬರ್ ಪ್ಲೇಟ್ ಕಿತ್ತಾಗಿದ್ದು. ಗೈಸ್ ನಿತಿನ್ 3 ವರ್ಷ ಎಕ್ಸ್ಪೀರಿಯನ್ಸ್ ಕಾಲೇಜ್ ಬಗ್ಗೆ ಹೇಳ್ತಾನೆ ನೋಡಿ ಇವಾಗ. ಹೇಳಮ್ಮ ನಿತಿನ್, ಹೇಳ. ಹಾಂ, ಮೈ ಕೈಯಲ್ಲಿ ಐತಲ್ಲೋ. ಥ್ಯಾಂಕ್ ಯು. ನೋಡಿ ಗೈಸ್ ಹೇಳ್ತಾನಂತೆ. ಇಡಿ ಬ್ರೋ ಫಸ್ಟು ಕನ್ನಡದಲ್ಲಿ ಹೇಳಿ ಅವ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಹೇಳು. ಮದನ್ ಅವ್ರ ಅಮ್ಮ ಬಂದವ್ರು, ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ನಾನು ಕೇಳಿದ್ದಕ್ಕೆ ಆನ್ಸರ್ ಹೇಳಲ್ಲಿ. ಹೇಳು. ನಿಮ್ಮ ಅಮ್ಮನೇ ಕೇಳ್ತೀನಿ ನಾನು ನೋಡ್ಬಿಡ್ಸಿದ. ಸರಿ, ಇದೆ ಮಾಡು. ತಡಿ, ಆಮೇಲೆ ಹೋಗಿ ಕೇಳೋಣ ಒಂದೇ ಸರಿ. ಬೇಡ ಗೈಸ್, ಹಾಕಿ ಸಾಯಿಸ್ತಾವ್ರು ನಮ್ಮನ್ನ. ಇನ್ನೂ ಬಿಡ್ತಿಲ್ಲ. ಶರತ್ ಒಂದು ಹಾಯ್ ಹೇಳಪ್ಪ ವ್ಲಾಗಿಗೆ. ಹಾಯ್. ಕಾಲೇಜ್ ಮುಗ್ದೋಯ್ತು, ಹೆಂಗಿದೆ? ಇನ್ನೇನು ಮಾಡ್ತೀನಿ ನೆಕ್ಸ್ಟು? ಹಾಯ್ ಹೇಳಿದ್ದು ತಪ್ಪಾಯ್ತು. ಕೈಂಡ್ ಆಫ್ ಈಗ ಮುಗೀತು ಗೈಸ್. ಫುಲ್ ಖುಷಿ ನಾ ಮುಗೀತು. ಫುಲ್ ಖುಷಿ. ಓಡೋಣ. ಮತ್ತೆ ಕೂತ್ಕೊಂತಿದೀವಿ. ಮುಗ್ದಿಲ್ವಾ? ಏನೋ ಇನ್ನೂ ಮುಗ್ದಿಲ್ಲ. ಜೈ ಬಲಯ್ಯ ಗೈಸ್, ಇನ್ನೂ ಮುಗ್ದಿಲ್ಲ ಗೈಸ್. ಮುಗ್ದೋಯ್ತು ಗೈಸ್, ಮುಗ್ದೋಯ್ತು. ನಿತಿನ್ ಗಾಬರಿ ಆಗಬೇಡ, ನಿನ್ನೆಲ್ಲ ಕರೆದಿದ್ದವರು. ನಿತಿನ್ ಗಾಬರಿ ಆಗ್ಬೇಡ ಗೈಸ್.
ಬಿಸಿಲೆಲ್ಲ ಹೊಡಿತಾರೆ ಪಾಪ. ಮುಗಿಯೋವರೆಗೂ ಸೈಲೆಂಟ್ ಆಗಿದ್ರು, ಮುಗಿದ್ಮೇಲೆ ಆಟ ಆಡ್ತಾರೆ. ಗೈಸ್ ಎಲ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ, ಹೆಂಗಿತ್ತು 3 ವರ್ಷ ಅಂತ ಹೇಳಪ್ಪ, ಹೆಂಗಿತ್ತು? 3 ವರ್ಷ ತರಾನೇ ಇತ್ತು. ಅಲ್ಲ ನೀನ್ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಆಗಿ ಬಂದಲ್ಲ, ಹೆಂಗಿತ್ತು? ಹೆಂಗಿದೆ ನಿಮಗೆ? ಸ್ಟಾರ್ಟಿಂಗ್ ಹೆಂಗ್ ಸ್ಟಾರ್ಟ್ ಆಯ್ತು, ಎಂಡಿಂಗ್ ಹೆಂಗಾಯ್ತು? ಸ್ಟಾರ್ಟಿಂಗ್ ಆಗೋ ತರ ಆಯ್ತು, ಎಂಡಿಂಗ್ ತರಾನೇ ಆಯ್ತು. ನನ್ನ ಫೋಟೋ ತೆಗಿಬೇಕಾ? ಇಡು ಬರ್ತೀನಿ, ಹಿಡ್ಕೊಳ್ಳೋ ಇದನ್ನ. ಗೈಸ್ ಮದನ್ ಫೋಟೋ ಅಂತ ಹಿಡಿತೀನಿ ತಡೀರಿ ಗೈಸ್. ಏನಂಟಿ ಹೆಂಗಿದೆ, ಖುಷಿ ಆಯ್ತಾ? ಫುಲ್ ಬೇಜಾರು. ಯಾಕೆ? ನೀನ್ ಬಂದು ಪಿಕಪ್ ಮಾಡಲಿಲ್ಲ ಅದಕ್ಕೆ. ನನ್ನನ್ನೇ ಒಂದು ಪಿಕಪ್ ಮಾಡಿದ್ದೇನೆ. ಮತ್ತೆ ನೋಡು, ಅಲ್ಲ ಆ ಕಡೆಯಿಂದ ಈ ಕಡೆಯಿಂದ ಬೈಕ್ ನೋಡಿ ಗೈಸ್, ನಮ್ಮ ಕಾಲೇಜೆಲ್ಲ ಕ್ರಿಕೆಟ್ ನೀಟಾಗಿ ಬ್ಯಾಟಿಂಗ್ ಮಾಡ್ತಾವನೆ ನಿತಿನು. ಇಲ್ಲಿ ಸಂಜೆ ಎಲ್ಲ ಬ್ಯಾಟಿಂಗ್ ಮಾಡ್ತಾವ್ರೆ, ನಾನು ಬ್ಯಾಟಿಂಗ್ ಮಾಡ್ಬಿಟ್ಟು ಸಿಗ್ತೀನಿ ಒಂದೇ ಸರಿ. ನೋಡಿ ಏನು ಹಾಕೋರು ಅಂತ. ಚೆನ್ನಾಯ್ತಾ ಗೈಸ್? ನೀಟಾಗಿ ಬ್ಯಾಟಿಂಗ್ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನೋಡಿ. ರೈಸ್ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದೀವಿ. ಇಲ್ಲಿ ನೋಡಿ ನಮ್ಮ ಜೊತೆ ಮದನ್ ಇದ್ದಾನೆ. ಏನ್ ಮಗ ಹೆಂಗಿತ್ತು ಕಾಲೇಜು? ಮುಗೀತಲ್ಲ? ಕಾಲೇಜ್ ಅಂತೂ ಮಸ್ತ್ ಇತ್ತು. ಫಸ್ಟ್ ಇಯರ್ ಒಳ್ಳೆ ಎಂಜಾಯ್ ಮಾಡಿದ್ವಿ. ಸೆಕೆಂಡ್ ಇಯರ್ ಬಂದ್ವಿ, ದರಿದ್ರ ನನ್ನ ಮಗ, ನಮಗೆ ಒಬ್ಬ ಪ್ರಿನ್ಸಿಪಲ್ ಇದ್ದ, ಚೇಂಜ್ ಆದ. ಇನ್ನೊಬ್ಬ ದರಿದ್ರ ನನ್ನ ಮಗ ಬಂದು ಬರೀ ಅಟೆಂಡೆನ್ಸ್ ಅಂತ ಸಾಯ್ತಿದ್ದ. ಪಾಠ ಏನ್ ಫುಲ್ ಮುಗಿಸ್ತಿರ್ಲಿಲ್ಲ, 3 ಲೆಸನ್ ಮುಗಿಸರು. ಆರಾಮ ಅಡ್ಡಾಡ್ಕೊಂಡಿದ್ದಾರೆ, ನಿಮಿಷ ಕೊಟ್ಬಿಟ್ರು. ಆ ಕಡೆ ಆಟ ಆಡಂಗೂ ಇಲ್ಲ, ಓದಂಗೂ ಇಲ್ಲ. ಫುಲ್ ಓದು ಎಲ್ಲ 9.9 ಎಲ್ಲ ಸಿಜಿ ಪೈ ತೆಗ್ದವ್ರೆ. ಒಬ್ರಿಗೂ ಕೆಲಸ ಆಗಿಲ್ಲ. ಕಾಲೇಜಲ್ಲಿ 500 ಜನಕ್ಕೆ ಆಗಿದೆ ಅಂತ ಮಾಡ್ಕೊಂಡಿದ್ದಾರೆ. ಆಗಿರೋದೇನೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 20-25 ಜನಕ್ಕೆ ಆಗಿದ್ರೆ ಹೆಚ್ಚು. ಸುಮ್ನೆ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಇಲ್ಲ. ಎಲ್ಲ ಇದು ಸೇಲ್ಸ್ ಕಂಪ್ನಿಗಳು ಬರ್ತವೆ. ಏನ್ ನೋಡೋದು? ನೋಡೋಣ ಅಂದ್ರೆ ನಮ್ ಬ್ಯಾಚರ್ ಯಾರು ನೆಟ್ಗಿರೋ ಚೆನ್ನಾಗಿರೋ ಹುಡುಗಿರೋ ನಾವು ಬಿಟ್ಟು ಹೋಗ್ತಾ ಇದೀವಿ. ಫಸ್ಟ್ ಇಯರ್ಸ್ ನೋಡಿದ್ರೆ ಅಂತ ಸಕದ ಇದ್ರೆ ಏನ್ ಮಾಡಕ್ಕಾಗಲ್ಲ, ನಮ್ ವಿಧಿನೇ ಅಷ್ಟು. ಇಲ್ಲಿ ನೋಡು, ನಮ್ ಕಾಲೇಜು ಎಲ್ಲ ಬಿಟ್ಟೋದ್ಮೇಲೆ ರೆಡಿ ಮಾಡ್ತಾ ಇದೆ. ಎಂಟ್ರೆನ್ಸ್ ಇದು, ಏನ್ ಮಾಡೋಣ? ಬಿಟ್ಟೋದ್ಮೇಲೆ ಮಾಡ್ತಾರೆ. ನಮ್ ಸ್ಕೂಲ್ ಹಂಗೆ ಆಯ್ತು. ಏನೋ ನಮ್ ಬ್ಯಾಚ್ ಅದೃಷ್ಟ ಸರಿ ಇಲ್ಲ. ನಾವು ಸಣ್ಣ ಹುಡುಗರಲ್ಲಿ ಇದ್ದಾಗ ಕೋವಿಡ್ ಬಂತು, ಆಗ್ಲೂ ಎಕ್ಸಾಮ್ ಮಾಡಿದ್ರು. ನಾವು ಬಿಟ್ಟು ಹೋಗ್ತಾ ಇದೀವಿ, ಬಂತು, ನಮ್ಗೆ ಜಾಬ್ ಇಲ್ಲ. ಏನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ, ಎಲ್ಲ ಅಷ್ಟೇ ಬಿಟ್ಟೋದ್ಮೇಲೆ. ಬಾಯ್. ಓಕೆ ಬಾಯ್. ಬಾಯ್. ಸಿಗೋಣ ಗೈಸ್. ಇಲ್ಲಿ ನೋಡಿ, ನಮ್ಮ ಸ್ಪೆಷಲ್ ಕ್ಯಾಂಡಿಡೇಟ್ ತೋರಿಸಿದ್ನಲ್ಲ ನಿಮ್ಗೆ, ಕೊಬ್ರಾ. ಏನ್ ಕೊಬ್ರಾ, ಏನ್ ಕತೆ, ಏನ್ ಸಮಾಚಾರ? ಯಾವಾಗ ಸಿಗ್ತೀಯ ಮತ್ತೆ? ಇನ್ನೇನ್ ಮತ್ತೆ ಹೆಂಗೆ ಸಿಗ್ತಾನೆ ಆಯ್ತು. ಎಲ್ಲಿ ಗದಗ್ ತಾನೆ ನಿಂದು? ಯಾವಾಗ ಬರ್ತೀಯ ಬ್ರೋ? ಏನ್ ಬ್ರೋ ಹಂಗಂತೀರ? ಕಾಲೇಜ್ ಅಲ್ಲ, ಗದಗ್ ಅಲ್ವಾ ಬ್ರೋ ನಾವು? ಗೈಸ್ ಇಲ್ಲಿ ನೋಡಿ, ನಮ್ ರೆಗ್ಯುಲರ್ ಟೀ ಅಂಗಡಿ ಇದು ಅಂಗಡಿ ಇದು. ಏನಂಟಿ ಆರಾಮ? ಎಲ್ಲ ಟೀ ಅಂಗಡಿಗೆ ಬರ್ತಿದ್ವಿ, ಇವಾಗೆಲ್ಲ ಬರಲ್ಲ. ಮುಗ್ದೋಯ್ತು, ಕಾಲೇಜೇ ಮುಗೀತು. ಬಂದಾಗ ಬನ್ನಿ ಬರ್ತೀವಿ ಅಂಟಿ ಪಕ್ಕ. ಎಲ್ಲ ಕಾಲೇಜೆಲ್ಲ ಬಿಟ್ಟೋದ್ಮೇಲೆ ರೆಡಿ ಮಾಡ್ತಾರೆ. ಏನ್ ಮಾಡೋದು? ಮರಿಯಲ್ಲ ಟೀ ಅಂಗಡಿ, ಇಲ್ಲಿಗೆ ಬರ್ತೀವಿ. ಸರಿ ಇಲ್ಲ ಮರಿಯಲ್ಲ. ಬರ್ತೀವಿ ಅಂಟಿ. ಸರಿ ಅಂಟಿ. ಏನ್ ಬಿಟ್ಟಿಲ್ಲಪ್ಪ, ಏನೋ ಮಾತಾಡ್ತಿದ್ಯಾ ಬ್ರೋ? ಏನೇನೋ ಹಿಡ್ದೆ ಬ್ರೋ, ಸೀರಿಯಸ್ ಆಗಿ. ಆ ಕತ್ಲಲ್ಲೂ ಸರಿಯಾಗಿ ಬಂದಿಲ್ಲ. ಬೇಲಿಯಲ್ಲಿ ಹಿಡ್ದಿದ್ದೀನಿ. ಏನ್ ಮಾಡ, ರೀಲ್ಸ್ ಶೂಟ್ ಮಾಡಿದೆ ಬ್ರೋ. ಅದ್ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಹಾಕ್ತೀನಿ ಎಡಿಟ್ ಮಾಡಿ. ಅದೆಲ್ಲ ರೀಲ್ಸೇ, ಫೋಟೋ ಅಲ್ಲ ಅದು. ಏನೋ ಹಿಡ್ದಿದ್ದೀನಿ, ನೋಡೋಣ. ಓಕೆ ಬ್ರೋ, ಮತ್ತೆ ನೀವ್ ಯಾವಾಗ ಸಿಗ್ತೀರಾ? ಅಲ್ಲ ಡೈಲಿ ಸಿಗೋ ಅಲ್ಲ ಬ್ರೋ, ಏನೋ ಒಂದು ನೆನಪಾಯ್ತು. ಡೈಲಿ ಸಿಗೋರು ವಾರಕ್ಕೊಮ್ಮೆ ಸಿಗ್ತಾರಂತೆ, ಮತ್ತೆ ತಿಂಗಳಿಗೊಮ್ಮೆ ಸಿಗ್ತಾರೆ, ಮತ್ತೆ ವರ್ಷಕ್ಕೊಮ್ಮೆ ಸಿಗ್ತಾರೆ, ಮತ್ತೆ ಸಿಗೋದೇ ಇಲ್ಲ ಅಂತೆ. ಆ ಥರ ನೀವು ಮಾಡ್ತೀರಾ? ಅವ್ನು ಮಾತೇ ಸಲ ಸಿಕ್ಲೇ ಇಲ್ಲ ಅವನು. ಆ ಫೋಟೋ ಹಿಡ್ಕೊಂಡು ಹಂಗೆ ಹೋಗ್ಬಿಟ್ಟ. ನೋಡಿ ಇವಾಗೇ ನೋಡ್ಕೊಳ್ಳಿ ಹಿಂಗಾದ್ರೆ ಹೇಳಿ ನೀವೇ. ಫ್ಯೂಚರ್ ಬ್ರೋ ಏನ್ ಬ್ರೋ? 1 ತಿಂಗಳು ಹೇಳಿ, 1 ತಿಂಗಳು ನಾನು ಸಿಗ್ತಾನೆ ಇದ್ದೀನಲ್ಲ. ಅವ್ನು ಕರ್ದಾಗ ನೆನ್ನೆ ನೈಟು ಬಟ್ಟೆ ತಗೊಂಬರಕ್ಕೆ ಹೋಗಿದ್ದೆ. ಏನಿಲ್ಲ, ಸುಮ್ಮನೆ ಹೋಗಿ ಬಂದೆ. ಹೇಳಿ ಆ ಥರ ಒಂದು ಫೋಟೋ ತಗೊಂಡಿಲ್ಲ ಬ್ರೋ, ನನ್ನ ಜೊತೆ ಬೇಜಾರಾಗ್ಬಿಟ್ಟೆ ನಂಗೆ. ಏನು ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಮಾತಾಡು ಬ್ರೋ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗ್ರಾಜುಯೇಷನ್ ಹೇಳಿ? ಇವತ್ತಿಂದ ಹೇಳಿ. ಈ ಕಡೆ ಬಂದ್ಬಿಡಿ ಹೇಳಿ ಬ್ರೋ. ಹೇಳಿ ಬ್ರೋ, ಮಾತಾಡ್ತಿಲ್ಲ ಹೆಂಗೆ ನೀವು? ಹೇಳ್ಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ಇವತ್ತಿಂದ ಹೆಂಗಿತ್ತು? ಊಟ ಹೆಂಗಿತ್ತು? ಊಟ ಮತ್ತೆ ಹೆಂಗಿತ್ತು? ಕ್ವಾಂಟಿಟಿ ಕ್ವಾಲಿಟಿ ಹೆಂಗಿತ್ತು? ಕ್ವಾಂಟಿಟಿ ಇರಲಿಲ್ಲ ಬಿಡಿ, ಎಲ್ಲ ಖಾಲಿ ಆಗೋಯ್ತು. ಪೂರ್ಣಂಗ್ ಸಿಗ್ಲೇ ಇಲ್ಲ ಊಟ. ಏನ್ ಮಾಡಕ್ಕಾಗಲ್ಲ, ಅದು ಅವನ ಅದೃಷ್ಟ.
ಗೈಸ್ ಇವ್ರು ಹೊಡ್ತಿದ್ದಾರೆ. ಓಕೆ ಬಾಯ್ ಬಾಯ್ ಬಾಯ್. ಓಕೆ ಬಾಯ್ ಬ್ರೋ ಬಾಯ್. ಮತ್ತೆ ಸಿಗೋಣ ಸಿಗ್ತೀವ ಇಲ್ವಾ? ನೀನು ಸಿಗಲ್ವಾ ಹೇಳು. ಸಿಗ್ತೀಯಾ ಕೊಬ್ಬರ? ನೀನು ಹೊಡ್ತಿದ್ಯಾ? ಓಕೆ ಕಳಿಸಿಲ್ಲ ಬ್ರೋ. ಓಕೆ ಬಾಯ್ ಬ್ರೋ. ಲೆಕ್ಚರರ್ಸ್ ನಿಂಗೆ ನೋಡಿ ಭಯ ಬೀಳಂಗಿಲ್ಲ ಬಿಡಿ, ಎಲ್ಲ ಮುಗ್ದೋಯ್ತು ಅಲ್ವಾ? ನಾನು ಆ್ಯಕ್ಟಿಂಗ್ ಎಸಿತಿದ್ದೆ ನೋಡ್ಬಿಟ್ಟು ಅಯ್ಯೋ ಅವರು ಕಾಸು ಕಟ್ಬೇಕು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು 10,000 ಕೊಟ್ಟಿಲ್ಲ ಬ್ರೋ. ಏನು 10,000 ಬೆಲೆ ಇತ್ತಾ ಬ್ರೋ? ಇತ್ತಾ ಸೀರಿಯಸ್ ಆಗಿ ಹೇಳಿ, 10,000 ಬೆಲೆ ಇತ್ತಾ? ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್. ನಾನು ಮನೆಗೆ ಹೊರಡ್ತೀನಿ. ಓಕೆ ಬಾಯ್.